ತುಂಬಾ ಡ್ರಾಮಾ ಮಾಡ್ಕೊಂಡು ಅದ್ವೈತ್ ಎಲ್ಲರಿಗೂ ನಡೆದ ಘಟನೆ ಹೇಳಲು ಆರಂಭಿಸಿದ. ಹೇಗೆ ಅನನ್ಯ ಬೆಡ್ ಅಲ್ಲಿ ಅಭಿನವ್ ಇದ್ದ ಅಂತ ತಾತ ಏನು ತೀರ್ಪು ಕೊಟ್ರು, ಹೇಗೆ ಅವರ ಮದುವೆ ಆಯ್ತು, ಅದ್ವೈತ್ ಇದನ್ನು ಹೇಳ್ತಾ ಇದ್ದ. ಮತ್ತೆ ಎಲ್ಲರೂ ನಗಲು ಪ್ರಾರಂಭ ಮಾಡಿದರು. ಅನನ್ಯ ಕಣ್ಣಲ್ಲಿ ನೀರು ಬಂತು. ಅವಳು ಅಳುತ್ತಾ ಅಲ್ಲಿಂದ ಹೊರಟು ಹೋದಳು. ಅನನ್ಯ ಹಿಂದೆ ಅಭಿನವ್ ಸಹ ಹೋಗುತ್ತಿದ್ದ. ಆದರೆ ಅದ್ವೈತ್ ಅವನ ಕೈಯನ್ನು ಹಿಡಿದು ನಿಲ್ಲಿಸಿದ. ಅಯ್ಯೋ ಬಾವಾ, ನೀವೆಲ್ಲ ಹೋಗ್ತಿದ್ದೀರಾ? ನಿಮ್ಮ ಉಪಸ್ಥಿತಿ ನಮ್ ಈ ಪಾರ್ಟಿಗೆ ಗೌರವ. ನಿಮ್ಗೆ ಸನ್ಮಾನ ಮಾಡಬೇಕು. ಬನ್ನಿ ಬನ್ನಿ ಬಾವಾ, ಈ ಸಿಂಹಾಸನ ರೆಡಿ ಆಗಿದೆ. ಇಷ್ಟು ಹೇಳಿ ಅದ್ವೈತ್ ಅಭಿನವ್ನ ಅತ್ಯಂತ ಸುಂದರವಾದ ಆದರೆ ಸಡಿಲವಾಗಿಯೂ ಕಾಣುತ್ತಿರುವ ಕೋರಿಕೆಯನ್ನು ತೋರಿಸುತ್ತಾನೆ. ಆದರೆ ಭಯ ಮೂಡಿಸುವ ಸಿಂಹಾಸನದ ಮೇಲೆ ಕೂರಲು ಹೇಳಿದ. ಏ ಅದ್ವೈತ್, ಹುಚ್ಚಿಡ್ದಿದ್ಯಾ? ಅವನು ಈ ಕುರ್ಚಿ ಮೇಲೆ ಹೇಗೆ ಕೂರ್ತಾನೆ?